ಹೊರಪೇಟೆ ಉರ್ದು ಮಾತಾ ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ಸರ್. ಸರ್ ಈಗ ಆಗ್ಬಿಟ್ರೆ ರೈತರ ಕತೆ ಸರ್. ಸರ್ ಈಗ ಆಗ್ಬಿಟ್ರೆ ರೈತರ ಕತೆ ಭಾರಿ ಕಷ್ಟ ಆಗುತ್ತೆ ಸರ್. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ಕುಣಿಗಲ್ ರೋಡ್ ಅಲ್ಲಿರುವ ನಾರಾ ಪೆಟ್ರೋಲ್ ಬಂಕ್ ಹತ್ರ ಬಂದು ಗಾಡಿಗೆ ಏರ್ ಹಾಕ್ಸೋಣ ಅಂತ ಬಂದಿದ್ದೆ. ಇಲ್ಲಿ ನೋಡ್ರಿ ಮಳೆ ಹಾಕೊಂಡು ಸುರಿತಾ ಐತಿ. ಏನಪ್ಪಾ ಮಾಡೋದು ಅಂತ ಹಾಗೆ ಇಲ್ಲಿ ನಿಂತ್ಕೊಂಡಿದ್ದೆ. ಇಲ್ಲಿ ಸರ್ ಒಬ್ರು ನಿಂತ್ಕೊಂಡಿದ್ದಾರೆ. ಅವ್ರನ್ನೇ ಒಂದು ಮಾತು ಕೇಳ್ಬಿಡೋಣ. ಅವ್ರು ಯಾವ ಊರು, ಏನ್ ವೃತ್ತಿ ಮಾಡ್ತಾರೆ ಅನ್ನೋದನ್ನ ಕೇಳ್ಬಿಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಕುಮಾರ್ ಅಂತ ಸರ್. ಸರ್ ಇತ್ತೀಚೆಗಂತೂ ಮಳೆನೇ ಆಗಿಲ್ಲ, ಈ ವರ್ಷ ಅಂತೂ ಮಳೆನೇ ಇಲ್ಲ ಬಿಡಿ. ಹಿಂಗ ಆಗ್ಬಿಟ್ರೆ ಹೆಂಗೆ ಸರ್ ಕತೆ? ಸರ್ ಗೊತ್ತು, ಬರಗಾಲ ಬಂದಿದೆ. ಒಂದ್ ಸುಮಾರು 2-3 ತಿಂಗಳಿಂದ ಭಾರತಕ್ಕೆ ಮಾನ್ಸೂನ್ ಅಪ್ಪಳಿಸುತ್ತೆ ಅಂತ ಕೇಳ್ಬಳಿಸಿದ್ವಿ ಟಿವಿಗಳಲ್ಲೆಲ್ಲ. ಅದು ಆದ್ರಿಂದ ಬಿಹಾರ್ ಮತ್ತೆ ಮಹಾರಾಷ್ಟ್ರಗಳಲ್ಲಿ ಒಳ್ಳೆ ಮಳೆ ಆಯ್ತು. ನಮ್ ಕರ್ನಾಟಕದಲ್ಲೂ ಒಳ್ಳೆ ಮಳೆನ ನಿರೀಕ್ಷೆ ಮಾಡಿದ್ವಿ ಸರ್. ಆದ್ರೂ ಅಂತ ಮಳೆ ಅಂತ ಆಗ್ಲಿಲ್ಲ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶಿವಕುಮಾರ್ ಅವರೆಲ್ಲ ಮೋಡ ಬಿತ್ತನೆ ಮಾಡ್ಬೇಕಂತ ಹೇಳಿದ್ರು. ಆ ಯೋಜನೆಯನ್ನು ಕ್ರಮ ಕೈಗೊಂಡ್ರು. ಆದ್ರೂ ಅಂತ ಮಳೆ ಅಂತೂ ನಾವು ನಿರೀಕ್ಷೆ ಪಟ್ಟಷ್ಟು ಬರ್ಲಿಲ್ಲ. ಇವತ್ತು ತುಮಕೂರಲ್ಲಿ ಒಳ್ಳೆ ಮಳೆ ಆಗಿದೆ. ಇನ್ ಮುಂದಾದ್ರೂ ಒಳ್ಳೆ ಮಳೆ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ಬೋದು ಸರ್. ಸರ್ ಈಗ ಆಗ್ಬಿಟ್ರೆ ರೈತರ ಕತೆ ಸರ್. ಸರ್ ಈಗ ಆಗ್ಬಿಟ್ರೆ ರೈತರ ಕಟ್ಟೆ ಭಾರಿ ಕಷ್ಟ ಆಗುತ್ತೆ ಸರ್. ಪಾಪ ಅವರು ಮಾನ್ಸೂನು ಮುಂಗಾರು ಮಾನ್ಸೂನ್ ಅಂತ ಹೇಳಿರ್ತಾರಲ್ಲ, ಅವರೆಲ್ಲ ಮೊದ್ಲೇ ರೆಡಿ ಮಾಡ್ಕೊಂಡಿರ್ತಾರೆ. ಬೀಜ ಬಿತ್ತಾನೆ ಅದು ಇದು ಮಾಡೋದೆಲ್ಲ ಮಾಡಿ ಆ ಸಕಾಲಕ್ಕೆ ಮಳೆ ಆದ್ರೇನೆ ತಾನೇ ಅಲ್ವಾ ಸರ್ ಬೆಳೆ ಮತ್ತೆ ಎಲ್ಲ ಇದಾಗೋದು. ನಮಗೂ ನಿಮ್ಗೆಲ್ಲ ಊಟ ಅದು ಇದೆಲ್ಲ ಸಿಗೋದು. ಆದ್ರಿಂದ ಸಕಾಲಕ್ಕೆ ಮಳೆ ಬರ್ಬೇಕು ಸರ್. ಈಗ ಬರ್ತಾ ಇದೆ, ಮುಂದೆನೂ ಒಳ್ಳೆ ಮಳೆ ನಾವು ನಿರೀಕ್ಷೆ ಮಾಡ್ಬೋದು ಅನ್ಸುತ್ತೆ ಸರ್. ಸರ್ ನಮ್ಮ ದಿನಬಳಕೆಯ ಪದಾರ್ಥಗಳ ರೇಟ್ ಎಲ್ಲ ಗಗನಕ್ಕೆ ಏರ್ತಾ ಇದೆ. ಈಗ ಮಳೆನೂ ಕೈ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ರೇಟ್ ಆಗೋ ಚಾನ್ಸಸ್ ಇದೆ ಸರ್. ಹಿಂಗಾಗ್ಬಿಟ್ರೆ ನಮ್ಮ ಸಾಮಾನ್ಯ ಜನರ ಅವಸ್ಥೆ ಏನ್ ಸರ್? ಅದು ಕರೆಕ್ಟ್ ಸರ್. ದಿನಬಳಕೆ ವಸ್ತುಗಳು ಬೆಲೆ ದಿನ ಬೆಳಕಾದ್ರೆ ಏರಿಕೆ ಆಗ್ತಿದೆ. ಸೊ ಇವಾಗ ನಾವು ಹೂವು ಅವನ್ನೇ ನೋಡ್ಬೋದು, ಹೂವನ್ ಮಾತಾಡ್ಸಕ್ ಆಗಲ್ಲ. ಅಕ್ಕಿ ರೇಟ್ ಕೂಡ ಇನ್ನು ಜಾಸ್ತಿ ಆಗ್ತಿದೆ ಅಂತ ಕೇಳ್ಪಟ್ಟೆ ಇವತ್ತು. ಕರೆಕ್ಟ್ ಸರ್. ಅಕ್ಕಿ ರೇಟು, ಆಮೇಲೆ ಬೇಳೆ ರೇಟ್, ಎಲ್ಲಾ ರೇಟು ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಒಳ್ಳೆ ಟೈಮಲ್ಲಿ ಮಳೆ ಆಗ್ಬೇಕು ಸರ್. ಒಳ್ಳೆ ನಮ್ ರೈತರೆಲ್ಲ ಸಕಾಲಕ್ಕೆ ಒಳ್ಳೆ ಬಿತ್ತನೆ ಮಾಡಿರ್ತಾರಲ್ಲ, ಅಂತ ಟೈಮಲ್ಲಿ ಮಳೆ ಆದ್ರೆ ಯಾವ ತೊಂದರೆಗಳು ಬರಲ್ಲ ಅಂತ ನನ್ನ ಅನಿಸಿಕೆ ಸರ್. ಮಧ್ಯಮ ವರ್ಗದ ಜನರಿಗೂ ಒಳ್ಳೇದಾಗುತ್ತೆ. ಅವರು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಮುಂದೆ ಹಬ್ಬಗಳು ಬರ್ತಾವಲ್ಲ, ಸ್ವಲ್ಪ ಸಂತೋಷ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸರ್. ಹಾಗೆ ನೀವು ವೃತ್ತಿಲಿ ಏನ್ ಮಾಡ್ಕೊಂಡಿದ್ರಿ ಸರ್? ನಾನು ವೃತ್ತಿಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯ ಮಾಡ್ತಿದ್ದೀನಿ ಸರ್. ಯಾವ ಸ್ಕೂಲ್ ಸರ್? ಈಗ ಪ್ರಸ್ತುತ ಹೊರಪೇಟೆ ಉರ್ದು ಮಾತಾ ಖಾಸಗಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ಸರ್. ಸರ್ ಹೇಗಿದೆ ಕೆಲಸ ಎಲ್ಲ? ಸರ್ ಕೆಲಸ ಎಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ನಾವು ಹೇಗೆ ಆ ಕೆಲಸನ ಸ್ವೀಕಾರ ಮಾಡ್ತೀವೋ ಅದೇ ತರ ಅದು ನಮ್ಮನ್ನ ರಿಯಾಕ್ಷನ್ ಕೊಡುತ್ತೆ. ನಾವು ಸುಮಾರು 15 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀನಿ. ಬೆಂಗಳೂರಲ್ಲಿ 3 ವರ್ಷ, ಇನ್ ಮಿಕ್ಕಿದೆಲ್ಲ ತುಮಕೂರು ಸುಮಾರು ಖಾಸಗಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯ ನಿರ್ವಹಿಸಿದ್ದೀನಿ ಸರ್. ಸರ್ ನಿಮ್ಮ ಒಂದು ಬತ್ತಳಿಕೆಯಲ್ಲಿ ತಾಲೂಕು ಮಟ್ಟಕ್ಕೆ ಏನಾದ್ರು ನಿಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿದ್ರ ಸರ್? ಸರ್ ಇದು ಕರೆಕ್ಟ್ ಸರ್. ಇದು ನಾನು ಸುಮಾರು ಒಂದು 7-8 ಶಾಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ 6th 7th ಬಾಲಕಿಯರು ವಿಭಾಗದಲ್ಲಿ ವಾಲಿಬಾಲ್ ಅಲ್ಲಿ ಫಸ್ಟ್ ಸೆಕೆಂಡ್ ಈಗಲೂ ಲಾಸ್ಟ್ ಇಯರ್ ಸಹ 2nd ಪ್ಲೇಸ್ ಬಾಲಕಿಯರು ಗೆದ್ದಿದ್ದಾರೆ ಸರ್. ಹಂಗೇನೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಶಾರ್ಟ್ ಪುಟ್, 100, 200 ರಿಲೇ, ಮತ್ತೆ ಹೈಸ್ಕೂಲ್ ಅಲ್ಲಿ ಜಾವ್ಲಿನ್ ಥ್ರೋ, ಗುಂಡು ಎಸೆದಲ್ಲೆಲ್ಲ ತಾಲೂಕ್ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ ಸರ್. ಅವ್ರಿಗೆಲ್ಲ ಸರ್ಟಿಫಿಕೇಟ್, ಮೆಡಲ್ ಎಲ್ಲ ಸಿಕ್ಕಿದಾವ್ ಸರ್. ಸರ್ ಮುಂದಿನ ದಿನಗಳಲ್ಲಿ ಏನಾದ್ರು ಜಿಲ್ಲಾ ಮಟ್ಟಕ್ಕೆ ಕರ್ಕೊಂಡು ಹೋಗೋ ಏನಾದ್ರು ಯೋಜನೆ ಇದೆಯಾ ಸರ್? ಹ್ಞೂ ಸರ್. ಜಿಲ್ಲಾ ಮಟ್ಟಕ್ಕೆ ಮತ್ತು ಡಿವಿಷನ್ ಅಂತ ಬರುತ್ತೆ. ತಾಲೂಕ್ ಆದ್ಮೇಲೆ ಜಿಲ್ಲೆ ಆದ್ಮೇಲೆ ಡಿವಿಷನ್ ಅಂತ ಬರುತ್ತೆ. ಅಲ್ಲಿಗೆಲ್ಲ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸ್ಬೇಕು ಅಂದ್ಕೊಂಡಿದ್ದೀನಿ ಸರ್. ಸರ್ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಹಾಗೂ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಜಿ ಪರಮೇಶ್ವರ್ ಅವರು ಕೂಡ ಈ ಒಂದು ಕ್ರೀಡೆಯಲ್ಲಿ ತುಂಬಾ ಆಸಕ್ತಿ ಇದೆ ಅವರಿಗೆ. ಅವರು ಕೂಡ ಈ ಒಂದು ನಮ್ಮ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನೆಲ್ಲ ತುಂಬಾ ಸುಸಜ್ಜಿತವಾಗಿ ಎಲ್ಲ ಒಂದು ವಿನ್ಯಾಸಗೊಳಿಸಿದ್ದಾರೆ. ಇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನಾನು ಪರಮೇಶ್ವರ್ ಸರ್ನ ಮೊದ್ಲಿಂದನೂ ನೋಡ್ತಿದ್ದೀನಿ. ನಾನು ಪದವಿ ಓದ್ಬೇಕಾದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಅವಾಗ ವಾರ್ತಾ ಸಚಿವರಾಗಿದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿದ್ರು. ಉತ್ತಮ ಕಾರ್ಯ ನಿರ್ವಹಿಸಿದ್ದಾರೆ ಸರ್. ತುಮಕೂರಲ್ಲಿ ಒಳ್ಳೆ ಶಾಂತಿ, ಯಾವುದೋ ಗಲಭೆಗಳು ಇಲ್ದಲೆ ಒಳ್ಳೆ ಕಾರ್ಯ
ನಿರ್ವಹಿಸಿದ್ದಾರೆ ಸರ್. ಈ ಸಲಿನೂ ಸಹ ಅವ್ರಿಗೆ ಸರ್ಕಾರದಲ್ಲಿ ಉಪ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದೆ. ಅವರು ತುಂಬಾ ಕ್ರೀಡೆಗಳಿಗೆ, ಅವರು ಒಬ್ಬ ಕ್ರೀಡಾಪಟು ಅಂತ ಕೇಳ್ಪಟ್ಟಿದ್ದೀನಿ. ಕ್ರೀಡೆಗಳಿಗೆಲ್ಲ ಒಳ್ಳೆ ಉತ್ತೇಜನ ಕೊಡ್ತಿದ್ದಾರೆ ಸರ್. ಉದಾಹರಣೆಗೆ ಅವರು ಅವಧಿಯಲ್ಲೇನೆ ಕಳೆದ ಸಲ ಅಂತಾರಾಷ್ಟ್ರೀಯ ಮಟ್ಟದ ಲಾನ್ ಟೆನ್ನಿಸ್ ನಡೀತು ಸರ್, ನಿಮ್ಗೆಲ್ಲ ಗೊತ್ತಿರ್ಬೋದು ಸ್ಟೇಡಿಯಂ ಅಲ್ಲಿ. ಈಗ ಆ ಸ್ಟೇಡಿಯಂ ಅಲ್ಲಿ ಅಥ್ಲೆಟಿಕ್ಸ್ ಇದಕ್ಕೆ ಅವರೇ ಅಧ್ಯಕ್ಷರಾಗಿದ್ದಾರೆ ಸರ್. ನೋಡಿದ್ರಲ್ವಾ ಸರ್, ಅವರು 15 ವರ್ಷದಿಂದ ದೈಹಿಕ ಶಿಕ್ಷಣ ವೃತ್ತಿ ತುಂಬಾ ಅವರಿಗೆ ಸಮಾಧಾನಕರ ನೀಡಿದೆ ಅಂತೆ. ಹಾಗೇನೆ ಸರ್, ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ಆ ಭಗವಂತ ನಿಮಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು, ಹಾಗೆ ನಿಮ್ಮ ಒಂದು ಬತ್ತಳಿಕೆಯಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೂ ಕೂಡ ನೀವು ವಿದ್ಯಾರ್ಥಿಗಳನ್ನ ತರಬೇತಿ ನೀಡಿ ಅವನು ಕೂಡ ಆ ಮಟ್ಟಕ್ಕೆ ಕರ್ಕೊಂಡು ಹೋಗೋ ತರ ಆಗ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ. ಸರ್, ಧನ್ಯವಾದಗಳು ಸರ್. ಕರೆಕ್ಟ್. ನೋಡಿದ್ರಲ್ವಾ, ನಮ್ಮ ತುಮಕೂರಿನಲ್ಲಿ ನಮ್ಮ ಜಿ ಪರಮೇಶ್ವರ್ ಸರ್ ಕೂಡ ಕ್ರೀಡೆಗೆ ತುಂಬಾ ಮಹತ್ವ ಕೊಡ್ತಿದ್ದಾರೆ. ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ತುಮಕೂರಿನ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟಕ್ಕೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂತಾಗ್ಲಿ ಅಂತ ನಾವು ಕೂಡ ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತಾ, ಸರ್ ತುಂಬಾ ಧನ್ಯವಾದಗಳು ಸರ್. ಈ ಒಂದು ಚಿಕ್ಕ ಒಂದು ಸಮಯದಲ್ಲಿ ನಮಗೆ ಸಮಯ ಕೊಟ್ಟು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು ಸರ್. ಸಾಂಸ್ಕೃತಿಕವಾಗಿಯೂ ಸಹ ಪರಮೇಶ್ವರ್ ಅವರು ಹೆಚ್ಚಿನ ಸಾಧನೆ ಮಾಡಿದ್ದಾರೆ. ದಸರಾ ಹಬ್ಬನ 2 ವರ್ಷ ತುಂಬಾ ವಿಜೃಂಭಣೆಯನ್ನು ಮಾಡಿ ನಾವು ಮೈಸೂರಿಗೆ ಹೋಗಂಗೆ ಇಲ್ಲ, ಮೈಸೂರಲ್ಲೇ ಇದ್ದೀವಿ ಅನ್ನೋಂಗೆ ಕಾಣಿಸ್ತಾ ಇದೆ. ತುಂಬಾ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಲಿ ಅಂತ ಕೇಳ್ಕೊಂತೀನಿ. ತುಂಬಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.